ಬುಧವಾರ ಬೆಳಗ್ಗೆ ತಿಂಡಿನೋ ಅಡುಗೆನೋ ಮಾಡಿಬಿಟ್ರೆ ನೈಟಿಗೆ ಏನು ಮಾಡಬೇಕು ಅಂತ ನನಗೆ ತಲೆ ಬಿಸಿ ಇರಲ್ಲ. ಯಾಕಂತ ಹೇಳಿದರೆ ನಮ್ಮ ಮನೆಯವರು ಸಂತೆಗೆ ಹೋಗ್ತಾರೆ, ಅಲ್ಲಿಂದ ಏನಾದರೂ ನಾನ್ ವೆಜ್ ತೊಗೊಬರ್ತಾರೆ. ನಾನ್ ವೆಜ್ ತಂದಿದ್ದ ದಿವಸ ಅವ್ರದ್ದೇ ಅಡುಗೆ ಆಗಿರುತ್ತೆ. ಈ ಸರಿ ಮೀನು ತೊಗೊಬಂದಿದ್ರು, ಅದು ಬಿಹಾರ್ ಸ್ಟೈಲ್ನಲ್ಲಿ ಅಡುಗೆ ಮಾಡ್ತೀನಿ ಅಂತ ಅವರೇ ನಿಂತ್ಕೊಂಡ್ರು. ಆಮೇಲೆ ಅಮ್ಮ ತರಕಾರಿ ಎಲ್ಲ ಜೋಡಿಸ್ಕೊಳ್ತಾ ಇದ್ದರು. ನನಗೆ ಏನೂ ಕೆಲಸ ಇಲ್ವಲ್ಲ, ಅಡುಗೆ ಕೆಲಸ ಆರಾಮಾಗಿರ್ಬೋದು ಅಂತ ಅಂದ್ಕೊಂಡು ಅಷ್ಟೇ. ಅಷ್ಟೊತ್ತಿಗೆ ನಮ್ಮ ಮನೆಯವರು ಈರುಳ್ಳಿ ಹೆಚ್ಕೊಡು, ಮೆಣಸಿನ್ಕಾಯಿ ಹೆಚ್ಕೊಡು, ಕೊತ್ತಂಬರಿ ಹೆಚ್ಕೊಡು, ಟಮಾಟೆ ಹೆಚ್ಕೊಡು ಅಂತ ಕೆಲಸ ಇಟ್ಟರು. ಸರಿ ಆಯಿತು ಅಂತ ಬೇಗ ಕಟ್ಟಿಂಗ್ ಮಾಡಿ ಎಲ್ಲ ಕೊಟ್ಟೆ. ಮತ್ತು ನಮ್ಮ ಮನೆಯಲ್ಲಿ ಮೀನು ತಂದಾಗ ಒಬ್ಬೊಬ್ಬರು ಒಂದೊಂದು ವೆರೈಟಿಯಾಗಿ ಟೇಸ್ಟ್ ಮಾಡ್ಕೊಂಡು ತಿಂತಾರೆ. ನನ್ನ ಮಕ್ಕಳು ಮೀನು ಫ್ರೈ ಮಾಡಿದ ತಕ್ಷಣವೇ ಮೀನು ಫ್ರೈ ತಿನ್ನೋಕೆ ಆಸೆ ಪಡ್ತಾರೆ. ಅದರಲ್ಲೂ ಅಕ್ಕನ ಡ್ಯೂಟಿ ಆಗಿರುತ್ತೆ ಮೀನಲ್ಲಿರೋ ಮುಳ್ಳನ್ನೆಲ್ಲ ಬಿಡಿಸಿ ತಮ್ಮನಿಗೆ ಕೊಡೋ ಅಂಥದ್ದು. ಹಾಗೆ ನಮ್ಮ ಮನೆಯವರು ಅವಲಕ್ಕಿಗೆ ಮೀನಿನ ಸಾರು ಸ್ವಲ್ಪ, ಹಾಗೆ ಸೈಡ್ನಲ್ಲಿ ಮೀನು ಇಟ್ಕೊಂಡು ಕಲ್ಸ್ಕೊಂಡು ತಿಂತಾರೆ. ಅವ್ರದ್ದೊಂದು ಟೇಸ್ಟು. ನಮ್ಮದು ಅನ್ನದ ಜೊತೆ ಮೀನು ಸಾರು ಕಾಂಬಿನೇಷನ್ನು. ಮತ್ತು ಸರಿ ಹಳೆ ವಿಡಿಯೋದಲ್ಲಿ ಮೀನಿಂದು ರೆಸಿಪಿ ಹಾಕಿದಾಗ ಹುಳ್ಸೆಹಣ್ಣು ಹಾಕ್ದಲ್ಲೇ ಮೀನು ಸಾರು ಟೇಸ್ಟ್ ಬರಲ್ಲ ಅಂತೀರಾ. ನಾವು ಟಮಾಟೆ ಹಾಕ್ತೀವಿ, ಹುಳ್ಸೆಹಣ್ಣು ಹಾಕಲ್ಲ. ಸಾರು ತುಂಬಾ ಚೆನ್ನಾಗಿರುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ.